ವಿಜಯನಗರ ಜಿಲ್ಲೆಯ ಮರೆಂಬಳ್ಳಿ ಗ್ರಾಮದ ನಮ್ಮ ಭೀಮಾ ಸೇನಾನಿಗಳಿಗೆ ಈ ಒಂದು ಕ್ರಾಂತಿಕಾರಿ ರಥಯಾತ್ರೆಗೆ ಅಭೂತಪೂರ್ವವಾಗಿ ನಮ್ಮನ್ನು ಸ್ವಾಗತ ಮಾಡಿದಂತ ತಮಗೆಲ್ಲರೂ ಸಹ ಜೈಬಿ ನಮ್ಮನ್ನು ತಿಳಿಸುತ್ತಾ, ಈಗ ಎಲ್ಲರೂ ಅಣ್ಣರು ಹೇಳ್ದಂಗೆ ಒಂದೇ ಒಂದು ವಿಷಯ, ನಮ್ಮನ್ನ ಯಾರು ಕರೆದಿಲ್ಲ ಎಂಬ ಮಾತಿಗೆ, ಯಾರು ನಮ್ಮನ್ನ ಕರೀಲಿಲ್ಲ ಅವರೇ ಮಾಡಿದ್ರು, ಅವ್ರ ಮುಂದೆ ನಿಂತು ಮಾಡಿದ್ರು, ನನಗೆ ಹೇಳಿಲ್ಲ ಎಂಬ ಪ್ರಶ್ನೆಗೆ ಉತ್ತರ, ಒಂದು ಚಿಕ್ಕದಾದ ಉತ್ತರ. ಮಾರ್ಚ್ 2ನೇ ತಾರೀಕಿಗೆ ಒಂದು ಫೇಸ್ಬುಕ್ ಲೈವ್ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ. ಆ ಫೇಸ್ಬುಕ್ ಲೈವ್ಗೆ ಇವತ್ತು 75 ದಿನಗಳಿಂದ ಈ ಹೋರಾಟ ಪ್ರಾರಂಭ ಆಗಿದೆ. ಒಂದೇ ಒಂದು ಫೇಸ್ಬುಕ್ ಲೈವ್. ಆ ಫೇಸ್ಬುಕ್ ಲೈವ್ ದಾಗ ಒಂದು ಧ್ವನಿ, ಮಾದಿಗರಿಗೆ ಕರ್ನಾಟಕ ರಾಜ್ಯದಲ್ಲಿ ಅನ್ಯಾಯವಾಗುತ್ತಿದೆ, ಮಕ್ಕಳನ್ನ ಬೀದಿ ಪಾಲು ಮಾಡ್ತಿದೆ ನಮ್ಮ ಸರ್ಕಾರ, ನಮ್ಮ ಸರ್ಕಾರಿ ನೌಕರಿಗೆ ಅನ್ಯಾಯ ಮಾಡ್ತಿದೆ, ನಿಮ್ಮಲ್ಲಿ ಯಾರ್ಯಾರಿಗೆ ಮಾದಿಗರ ಮೇಲೆ ಸ್ವಾಭಿಮಾನಿದೋ ಅವರಿಗೆ ನನ್ನ ಜೊತೆ ಕೈ ಜೋಡಿಸ್ರಿ ಅಂತ ಫೇಸ್ಬುಕ್ ಲೈವ್ ಕರೆದಕ್ಕೆ ಮಾತ್ರ ಅಲ್ಲಿ 400 ಜನದಲ್ಲಿ 40 ಜನ ಈ 75 ದಿನವನ್ನು ಇಲ್ಲಿಗೆ ಪೂರೈಸಿದ್ವಿ. ನಮ್ಮನ್ನ ಭಾಸ್ಕರ್ ಪ್ರಸಾದ್ ಸರ್ ಆಗಿರ್ಬೋದು, ಇಲ್ಲ ಅಣ್ಣಾರೇ ಆಗಿರ್ಬೋದು, ಫೋನ್ ಮಾಡಿ ನೀವು ಬರಿ ಅಂತ ಯಾರು ಕರೆದಿಲ್ಲ. ಯಾರು ನಮ್ಮ ಸಮಾಜದ ಮೇಲೆ ಕಳಕಳಿ ಇದೆಯೋ, ನಮ್ಮ ಮಕ್ಕಳ ಮೇಲೆ ಭವಿಷ್ಯ, ಉಜ್ವಲ ಭವಿಷ್ಯಕ್ಕೆ ಯಾರು ರೂಪಿಸೋಕೆ ತಯಾರಿದ್ರಿ ಅವರು ಬರಿ ಅಂತ ಕರೆದಾಗ ಈ 75 ದಿನ ಪೂರೈಸಿದ್ವಿ. ದಯವಿಟ್ಟು ಅವರು ಇವರು ಎನ್ನದೆ ಎಲ್ಲರೂ ನಾವೆಲ್ಲ ಒಂದೇ ಅಂದಂತೂ ನಮ್ಮ ಮಾದಿಗ ಸಮಾಜನ ಜಾಗೃತಿ ಮೂಡಿಸಿ ಅಭಿವೃದ್ಧಿಯತ್ತ